ಎಲ್ರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. ಈ ದಿವಸ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ನಮ್ಮ ಜಿಲ್ಲೆಯ ವಿಜ್ಞಾನ ಕೇಂದ್ರದ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಭಾರತ ದೇಶದ ಖ್ಯಾತಿಯ ಇಡೀ ವಿಶ್ವದಲ್ಲಿ ವ್ಯಾಪಿಸಿರುವುದು ಚಂದ್ರಯಾನ 3ರ ಈ ಸಾಧನೆ ಒಂದು ಸಂಗತಿಯ ಕುರಿತಾದ ಮಾಹಿತಿಯನ್ನು ಒದಗಿಸಲು ಈ ದಿವಸ ನಮ್ಮ ಜೊತೆ ಇರುವವರು ಶ್ರೀ ವಸಂತ್ ಜಾನ್ತೆ, ಸೈನ್ಸ್ ಇನ್ಸ್ಟ್ರಕ್ಟ್, ಡಿಸ್ಟ್ರಿಕ್ಟ್ ಸೈನ್ಸ್ ಸೆಂಟರ್ ಬೀದರ್. ಇವರಿಗೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಇದರ ಜೊತೆಗೆ ಈ ಸಂದರ್ಭದಲ್ಲಿ ಉಪಸ್ಥಿತರಿರುವ ಎಲ್ಲ ಉಪನ್ಯಾಸಕರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ಸ್ವಾಗತವನ್ನು ಕೋರುತ್ತೇನೆ. ನನ್ನ ಸ್ವಾಗತವನ್ನು ಮುಗಿಸುತ್ತೇನೆ. ಇವಾಗ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ವತಿಯಿಂದ ತಾರೇ ಜಮೀನ್ ಪರ್ ಅನ್ನೋ ಒಂದು ಟೀಮ್ನಿಂದ ನಾನು ಅದರಲ್ಲಿ ಸೈನ್ಸ್ ಇನ್ಸ್ಟ್ರಕ್ಟರ್ ಅಂತ ವರ್ಕ್ ಮಾಡ್ತೀನಿ. ಇವತ್ತು ನೀವು ಬರುವಾಗ ನಮ್ಮ ವೆಹಿಕಲ್ ನೋಡಿರ್ಬೋದು, ಹಲವುದಲ್ಲ ಅದರಲ್ಲಿ ಶಾಲಾ ಅಂಗಳದಲ್ಲಿ ತಾರಲೆ ಅಂತ ನೀವು ಓದಿದ್ದೀರ. ಹೌದು, ನೀವು ಅಂದ್ಕೋಬೋದು ಯಾಕಪ್ಪ ಶಾಲಾ ಅಂಗಳದಲ್ಲಿ ಅಂತ ಹೇಳಿಬಿಟ್ಟು ಯಾಕೋ ಇವತ್ತು ನಮ್ಮ ಕಾಲೇಜ್ ಅಂಗಳದಲ್ಲಿ ಬಂದಿದ್ದಾರೆ ಅಂತ. ಹೌದಲ್ಲ, ಎಲ್ರಿಗೂ ಸಾಮಾನ್ಯವಾಗಿ ಮೂಡುವಂಥ ಪ್ರಶ್ನೆ. ಇವಾಗ ದಸರಾ ರಜೆ ಇರುವ ಕಾರಣದಿಂದ ಎಲ್ಲ ಪ್ರೈಮರಿ ಮತ್ತು ಹೈಸ್ಕೂಲೆಲ್ಲ ರಜೆ ಇರುತ್ತವೆ, ದಸರಾ ರಜೆ. ಅದರಿಂದ ಆ ರಜೆ ಇದ್ದ ಕಾರಣ ಇವಾಗ ಸರ್ಕಾರದವರು ಒಂದು ಏನು ಹೇಳಿದ್ದಾರೆ ಅಂದರೆ, ಏನು BEd ಮತ್ತು DEd ಪ್ರಶಿಕ್ಷಣಾರ್ಥಿ ಇರ್ತಾರಲ್ಲ ಅವರಿಗೂ ಕೂಡ ಮುಂದೆ ಇವರು ಶಿಕ್ಷಕರಾಗಿರುವಂಥರು. ಮುಂದೆ ಒಂದು ಸಂದರ್ಭ ಬರ್ಬೋದು, ಮಕ್ಕಳು ಸುಮಾರು ಪ್ರಶ್ನೆಗಳು ಕೇಳ್ತಾರೆ. ಮಕ್ಕಳು ಎಷ್ಟು ಪ್ರಶ್ನೆಗಳು ಕೇಳ್ತಾರೆ ಜಗತ್ತಲ್ಲಿ ಯಾರು ಕೇಳಲ್ಲ. ಹೌದಲ್ಲ, ನಾವು ಶಿಕ್ಷಕರಾದಾಗ ಡೈಲಿ ಹೊಸ ಹೊಸ ಯಾವುದು ನಮಗೆ ಗೊತ್ತಿರಲ್ಲ ಆ ಥರದ ಪ್ರಶ್ನೆಗಳು ಮಕ್ಕಳು ಕೇಳ್ತಾರೆ. ಈ ಇದರಿಂದ ಏನಾಗಿದೆ ಅಂದರೆ, ಶಿಕ್ಷಕರ ನೀವು ಆಗ್ತಿರಲ್ಲ, ನಿಮಗೆ ಪ್ಲ್ಯಾನೆಟೇರಿಯಮ್ ಅಂದರೆ ಏನು ಅನ್ನೋದು ನಿಮಗೂ ಕೂಡ ಗೊತ್ತಾಗಬೇಕು. ಹೌದಲ್ಲ, ನಾವೇನು ಮನುಷ್ಯ ನಿರಂತರ ಕಲಿಕೆ. ಹೌದಲ್ಲ, ನೀವು ಕಲಿತೀರಿ, ಅದರಲ್ಲಿ ನಿಮ್ಮ BEdಲ್ಲಿ ಇರ್ಬೋದು. ಹಾಗಾಗಿ ನಿಮಗೆಲ್ಲ ನಾವು ಮನುಷ್ಯರಾಗಿ ನಾವು ಎಲ್ಲನೂ ತಿಳ್ಕೊಂಡಿವಿ ಅಥವಾ ಎಲ್ಲನೂ ನಾವು ಇದು ಮಾಡ್ತೀವಿ ಅಂತ ಅರ್ಥ ಅಲ್ಲ. ಅಂದರೆ ಯಾವುದ್ಯಾವ್ದು ಹೊಸದಿರುತ್ತೋ ನಾವು ಕಲಿಬೇಕು. ಬಾಹ್ಯಾಕಾಶದ ಕುರಿತು ಅವರಲ್ಲಿ ಅಭ್ಯಾಸ ಮಾಡುವಂಥ ಈ ಸರ್ಕಾರ ಏನು ಮಾಡಿದೆ, ಎಲ್ಲ ಶಾಲೆಗಳಿಗೆ ಹೋಗಿ ಮಕ್ಕಳಲ್ಲಿ ಅದನ್ನು ಮಕ್ಕಳ ತಲೆಯಲ್ಲಿ ಸ್ವಲ್ಪ ಅವ್ರಿಗೆ ಇದು ಬಿಟ್ಟರೆ ಆಯಿತು, ಮಕ್ಕಳಿಗೆ ತಿಳ್ಕೊಳ್ಳೋವಂಥ ಇದು ಜಾಸ್ತಿ ಇರುತ್ತೆ. ಹಾಗಾಗಿ ಈ ಯೋಜನೆಯನ್ನು ತಂದಿದ್ದಾರೆ. ಇವತ್ತು ನಿಮಗೆ ಇದನ್ನು ನಾವು ಮತ್ತೆ ಮತ್ತು ಚಿಕ್ಕ ಮಕ್ಕಳಿಗೆ ಸ್ಟಾರ್ಸ್ ಬಗ್ಗೆ ಅದನ್ನು ಒಂದಿದೆ, ಅದನ್ನು ನಾವು ಎರಡು ನಿಮಗೆ ತೋರಿಸ್ತೀವಿ. ಆಯಿತಾ? ತುಂಬ ಧನ್ಯವಾದ.
ತೋರಿಸ್ತೀವಿ ನಾವು. ತೋರಿಸಾದ ನಂತರ ಮತ್ತೆ ಅವು ದೊಡ್ಡ 20 ನಿಮಿಷದ್ದು ಆ ಥರ ಮಕ್ಕಳಿಗೆ ಒಂದು ಸಲ ಇದು ಮಾಡ್ತೀವಿ. सूरज और अन्य ग्रहों से लेकर लाखों करोड़ों तारों और अरबों आकाश गंगाओं तक हर जगह हर चीज में है ये विश्व एक न सुलझने वाले रहस्य की तरह है। ये मानवीय इतिहास में घटी आश्चर्यजनक घटनाओं का स्रोत है। पिछले कई युगों में हम में से कुछ विद्वान व्यक्तियों ने विश्व के रूप के बारे में कई सिद्धांत पेश किए हैं, अपने पूर्वजों की कल्पनाओं को विस्तृत रूप देकर। आज के विश्व की ये कहानी गतकाल के उन महान खगोल वैज्ञानिकों को शायद अजीब लगेगी, जैसे भारत के विश्वामित्र, ग्रीस के टॉलेमी, भारत के आर्यभट्ट, पोलैंड के कोपरनिकस और इटली के गैलीलियो। विश्व की शुरुआत गंगाओं के टकराव का परिणाम है। कई पीढ़ियों में एक इन क्षणों का बहुतांश द्रव्य इकट्ठा होकर उनमें से बुध, शुक्र, पृथ्वी, मंगल, गुरु, शनि, यूरेनस, नेपच्यून जैसे ग्रहों का निर्माण हुआ। द्रव्य के कुछ बचे कणों से प्लूटो जैसे छोटे ग्रह, ग्रहिका और धूमकेतु बने। 8 ग्रहों में से तीसरा ग्रह पृथ्वी एक ऐसे क्षेत्र में स्थित है जहां जीवन विकसित हो सकता है। शुक्र की तरह वो सूरज से इतना भी नजदीक नहीं है जहां पानी उबलता रहता है, और वो इतना दूर भी नहीं है जहां पानी का बर्फ बन जाए, जैसे कि मंगल। पानी जल रूप में जीवन विकास के लिए और उत्क्रांति के लिए आवश्यक है। कुछ 2000 लाख वर्षों पहले डायनासोर्स जैसे महाकाय जानवरों ने पृथ्वी पर राज किया। फिर 700 लाख वर्ष पहले एक बड़ी ग्रहिका के विस्फोट से पैदा हुए मौसमी बदलाव के कारण उनका विनाश हुआ। ನಕ್ಷತ್ರಗಳು ಇನ್ನೊಂದು ರೀತಿಯಲ್ಲೂ ಆಶೋಬಸ್ ತರಾನೇ ಟ್ಯಾಂಕಲ್ಲಿ ಇರುವಷ್ಟು ಇಂಧನದಲ್ಲಿ ಚಿಕ್ಕ ಬಸ್ಸು ಹೋಗುವಷ್ಟು ದೂರ ದೊಡ್ಡ ಬಸ್ಸು ಹೋಗಲ್ಲ. ಹಾಗೇನೆ ದೊಡ್ಡ ನಕ್ಷತ್ರಗಳು ಚಿಕ್ಕ ನಕ್ಷತ್ರಗಳಷ್ಟು ಹೆಚ್ಚು ಕಾಲ ಉಳಿಯೋಲ್ಲ. ದೊಡ್ಡ ನಕ್ಷತ್ರ, ದೊಡ್ಡ ಆಸ್ಟ್ರೋ ಬಸ್ಸು ಅಷ್ಟೊಂದು ಫ್ಯೂಯಲ್ ಎಫಿಷಿಯಂಟ್ ಅಲ್ಲ. ಭಯಂಕರ ಅನಿಲ ಕುಡುಕ ಇರೋ ಚಿಕ್ಕ ನಕ್ಷತ್ರ ಹುಡ್ಕೋದಾದ್ರೆ ನಿಜವಾಗ್ಲೂ ಒಂದು ಹಳೆ ನಕ್ಷತ್ರ ಸಿಗ್ಬಹುದು. ನಮ್ಮ ಎಷ್ಟು ನಿಧಾನವಾಗಿ ಸುಡುತ್ತೆ ಅಂತಂದ್ರೆ 200 ಬಿಲಿಯನ್ ವರ್ಷಗಳ ಕಾಲ ಬಾಳಬಹುದು. ಅನಿಲ ಎಲ್ಲ ಮುಗಿದಾಗ ಮಂದವಾಗಿ ಇಲ್ಲವಾಗುತ್ತೆ. ಜಾರ್ಜ್ ನೋಡಲಿ ಎಷ್ಟು ಮುದ್ದಾಗಿದೆ, ಅದು ಯಾಕೆ ಕೆಂಪಿದೆ? ಜ್ವಾಲೆಯ ಬಣ್ಣ ಅದರ ಉಷ್ಣತೆಯನ್ನ ಸೂಚಿಸುತ್ತೆ. ಹಾಗೇನೆ ನಕ್ಷತ್ರದ ಬಣ್ಣನು ಅದರ ಉಷ್ಣತೆಯನ್ನ ಸೂಚಿಸುತ್ತೆ. ಕೆಂಪು ನಕ್ಷತ್ರಗಳು ತಾರೆಗಳಲ್ಲಿನೇ ಅತ್ಯಂತ ತಂಪು, ಸುಮಾರು 2200 ಡಿಗ್ರಿ ಸೆಲ್ಸಿಯಸ್. ಹಳದಿ ನಕ್ಷತ್ರಗಳು ಮಧ್ಯಮ ಬಿಸಿ, ಸುಮಾರು 5500 ಡಿಗ್ರಿ ಸೆಲ್ಸಿಯಸ್. ಮತ್ತು ನೀಲಿ ಅಥವಾ ಬಿಳಿ ನಕ್ಷತ್ರಗಳು ಅತ್ಯಂತ ಬಿಸಿ, ಸುಮಾರು 19400 ಡಿಗ್ರಿ ಸೆಲ್ಸಿಯಸ್. ಇವೆಲ್ಲ ನಕ್ಷತ್ರಗಳ ಮೇಲ್ಮೈ ಉಷ್ಣತೆ.
ನೋಡೋಣ. ನೋಡೋಣ, ಒಂದು 2-3 ಟ್ರೈಲರ್ ಇದೆ. ಆಮೇಲೆ ಸೋಲಾರ್ ಸಿಸ್ಟಮ್ ಅಂತ ಇದೆ, ಅದನ್ನು ನೋಡೋಣ. ಅದು 20 ನಿಮಿಷ. अधिकों और भटकइए लोगों से हम आदिवासी ಸೊ ಇಂದು 18/10/2023 ನಮ್ಮ ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ನಮ್ಮ BEd ವಿದ್ಯಾರ್ಥಿಗಳಿಗೆ ಶಾಲೆ ಅಂಗಳದಲ್ಲೇ ತಾರಾಲಯ ಎಂಬ ಕಾರ್ಯಕ್ರಮವನ್ನು ದಿಂದ ಹಮ್ಮಿಕೊಳ್ಳಲಾಗಿದೆ. ಸೊ ಅದರಲ್ಲಿ ವಸಂತ ಜಾರ್ಜ್ ಸರ್ ಅವರು ಈ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಡ್ತಿದ್ದಾರೆ. ಸೊ ಇದು ನಾನು ಮೊದಲು ಮರಕಲ್ ಊರಲ್ಲಿ ಹೋದ ವರ್ಷ ಒಂದು ಶಾಲೆ ಅಂಗಳದಲ್ಲಿ ತಾರಾಲಯ ಎಂಬ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದರು. ಅದು ಮೊದಲು ಹೈಸ್ಕೂಲ್ಗಳಿಗೆ ಮತ್ತು ಪ್ರೈಮರಿ ಸ್ಕೂಲ್ಗಳಿಗೆ ಸೀಮಿತವಾಗಿತ್ತು. ಬೀದರ್ ಎಲ್ಲ ಒಂದು ಏಡೆಡ್ ಸ್ಕೂಲ್ಗಳು ಮತ್ತು ಅಥವಾ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಳ್ತಿದ್ದರು. ಸೊ ಒಂದೇ ವಿಚಾರ ಮಾಡಿದ ನಾನು ನಮ್ಮ ಬಸವೇಶ್ವರ ಶಿಕ್ಷಣ ಮಹಾವಿದ್ಯಾಲಯದ ಎಲ್ಲ ಒಂದು BEd ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಅವರಿಗೆ ಆದಂಥ ಒಂದು ನಿಜವಾದ ಒಂದಂಥ ನಾಲೆಜನ್ನು ಕೊಡಬೇಕಂತ ನಾನು ಅವಾಗ ವಿಚಾರ ಮಾಡಿದೆ ಹೋದ ವರ್ಷ. ಆದರೆ ಅದು ವಿಚಾರ ಮಾಡಿದ್ದು ನಮ್ಮ ಇವತ್ತು ಕೂಡ ಆ ವಿಚಾರವನ್ನು ನೆರವೇರಿದೆ. ಯಾಕಂದರೆ ಇದು ಒಂದು ಪಠ್ಯೇತರ ಚಟುವಟಿಕೆಗಳು ಅನ್ಬೋದು ಮತ್ತು ಇದು ಒಂದು ವಿದ್ಯಾರ್ಥಿಗಳಿಗೆ ಅನುಭವವಾದಂಥ ಒಂದು ಸ್ಕಿಲ್ಲು ಅಥವಾ ಪದ್ಧತಿ, ಬೋಧನಾ ಪದ್ಧತಿ ಅಂತ ಅನ್ಕೋಬೋದು. ಇದು ನಮ್ಮಲ್ಲಿಗೆ ನಾವು ಮೊದಲ ಗುಲ್ಬರ್ಗಕ್ಕೆ ಹೋಗಿ ಅಥವಾ ಬೇರೆ ಬೇರೆ ಕಡೆ ಹೋಗಿ ಒಂದು ವಿದ್ಯಾರ್ಥಿಗಳಿಗೆ 500 ರೂಪಾಯಿ ಖರ್ಚು ಮಾಡಿ ನಾವು ನೋಡ್ಬೇಕಂತ ಒಂದು ವ್ಯವಸ್ಥೆ ಮೊದಲಿತ್ತು. ಆದರೆ ಈಗ ನಮ್ಮ ಕಾಲೇಜಿಗೆ ನಮ್ಮ ಸ್ಥಳದಲ್ಲೇ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಿದ್ದಾರೆ.
ಸೊ ಅಂದು ಶಾಲೆ ಇದ್ದಂಥ ಒಂದು ಅಂಗಳದಲ್ಲಿಯೇ ತಾರಾಲಯ ಇಂದು ಮಹಾವಿದ್ಯಾಲಯ, ಶಿಕ್ಷಣ ಮಹಾವಿದ್ಯಾಲಯ ಅಂಗಳದಲ್ಲಿಯೇ ಒಂದು ತಾರಾಲಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಿದ್ದರಿಂದ ಅಥವಾ ಬಂದಿದ್ದರಿಂದ ನನಗೆ ಬಹಳಷ್ಟು ಒಂದು ಸಂತೋಷ ಆಗಿದೆ. ಯಾಕಂದರೆ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಏನಾದರೂ ಒಂದು ನಾಲೆಜನ್ನು ಕೊಡಬೇಕು. ಅದು ಯಾವುದೇ ಒಂದು ಪದ್ಧತಿ ಇರ್ಬೋದು ಅಥವಾ ಯಾವುದೋ ಒಂದು ಸ್ಕಿಲ್ ಮುಖಾಂತರ ಇರ್ಬೋದು. ಅದೇ ರೀತಿಯಾಗಿ ನಮಗೆ ಇದು ಒಂದು ಟೈಮನ್ನು ತಗೊಂಡು ನಮ್ಮ ಮಹಾವಿದ್ಯಾಲಯಕ್ಕೆ ಈ ಒಂದು ಶಾಲೆ ಅಥವಾ ಅಂಗಳದಲ್ಲಿ ಒಂದು ತಾರಾಲಯ ಕಾರ್ಯಕ್ರಮವನ್ನು ನಡೆಸಿಕೊಂಡಂತ ವಸಂತ ಸರ್ ಅವರಿಗೂ ಮತ್ತು ಒಂದು ಈ ಬೀದರ್ ಜಿಲ್ಲೆಯ ಒಂದು ವಿಜ್ಞಾನ ಕೇಂದ್ರದ ಅಥವಾ ಈ ಪ್ರೋಗ್ರಾಮ್ ಅನ್ನ ಆರ್ಗನೈಸ್ ನಡೆಸಿಕೊಡ್ತಿದ್ದಾರೆ ಅವರಿಗೆ ಎಲ್ಲಾ ರೀತಿಯಿಂದ ಒಂದು ಧನ್ಯವಾದ ತಿಳಿಸುತ್ತಾ ಮತ್ತು ನಮ್ಮ ಮಹಾವಿದ್ಯಾಲಯ ಪ್ರಾಂಶುಪಾಲರ ಪರವಾಗಿ ಮತ್ತು ನಮ್ಮ ಉಪನ್ಯಾಸಕರ ಪರವಾಗಿ ಮತ್ತು ನಮ್ಮ BEd ವಿದ್ಯಾರ್ಥಿಗಳ ಎಲ್ಲ ಒಂದು ವಿದ್ಯಾರ್ಥಿಗಳ ಪರವಾಗಿ ನಮಗೆ ಮತ್ತೊಮ್ಮೆ ಯಾಕಂದ್ರೆ ವಂದನೆ ತಿಳಿಸುತ್ತೇನೆ. ಯಾಕಂದ್ರೆ ನೀವು ನಮ್ಮ ಒಂದು ಈ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನಾಲೆಜ್ ಅನ್ನ ಕೊಟ್ಟಂತ ತಮಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನನ್ನ ವತಿಯಿಂದ ಮತ್ತೆ ವಂದನೆ ತಿಳಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶಾಲೆ ಅಂಗಳದಲ್ಲಿ ತಾರಾಲಯ ನಮ್ಮ ಒಂದು ಸರ್ಕಾರ ಶಿಕ್ಷಣದ ಗುಣಮಟ್ಟ ಸುಧಾರಣೆಗಾಗಿ ಸಾಕಷ್ಟು ಒಂದು ವಿನೂತನ ಕಾರ್ಯಕ್ರಮಗಳನ್ನ ಹಾಕೋತಾ ಇದೆ. ಹೇಗೆ ಶಿಕ್ಷಣದಲ್ಲಿ ವಿಜ್ಞಾನ ತಂತ್ರಜ್ಞಾನವನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು, ಜೊತೆ ಇನ್ನೊಂದು ಹೇಳಬೇಕಾದ್ರೆ ನಾವು ಪ್ರಾತ್ಯಕ್ಷಿಕವಾಗಿ ಮಕ್ಕಳಿಗೆ ವಿಷಯ ವಸ್ತುವನ್ನು ಹೇಗೆ ತಿಳಿಸಬೇಕು ಎನ್ನುವಂಥ ಪ್ರಯತ್ನ. ಕೇವಲ ಸೈದ್ಧಾಂತಿಕವಾಗಿ ಥೆರಟಿಕಲಿಯಾಗಿ ನಾವು ಕ್ಲಾಸಲ್ಲಿ ಹೇಳ್ತೀವಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ನೈಜವಾಗಿ ಇದರ ಒಂದು ಪರಿಚಯ ನೀಡಿದಾಗ ನೈಜ ಅನುಭವ, ಗ್ರಹ ನಕ್ಷತ್ರಗಳು ಹೇಗೆ ಉಗಮವಾಗುತ್ತವೆ, ಆಕಾಶಕಾಯಗಳ ಒಂದು ಚಲನೆ ತೆಗೆದುಕೊಡ್ರಿ, ಒಟ್ಟಾರೆಯಾಗಿ ಇಡೀ ಜೀವ ಸಂಕುಲ ಅಷ್ಟೇ ಅಲ್ಲದೆ ಇಡೀ ವಿಶ್ವದ ಒಂದು ರಚನೆ. ಯಾಕ ವಿಜ್ಞಾನದ ಕೆಲಸನೇ ರಹಸ್ಯಗಳನ್ನೆಲ್ಲ ಹೇಳುವಂಥದ್ದು. ಆ ರಹಸ್ಯಗಳು ನಾವು ಕೇವಲ ಬಾಯಿ ಮುಖಾಂತರ ಶಾಬ್ದಿಕವಾಗಿ ಮಕ್ಕಳಿಗೆ ಹೇಳಿದ್ರೆ ಅರ್ಥ ಆಗುವಂಥದ್ದು. ಅದನ್ನೇ ನಾವು ದೃಶ್ಯವಾದ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಂಡು ಹೇಳಿದಾಗ ಮಕ್ಕಳಿಗೆ ಪರಿಪೂರ್ಣವಾದಂಥ ನೈಜವಾದಂಥ ಜ್ಞಾನ ಅನುಭವವನ್ನು ನಾವು ನೀಡಬಹುದು. ಈ ನಿಟ್ಟಿನಲ್ಲಿ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಒಂದು ಶಾಲೆಯ ಅಂಗಳದಲ್ಲಿ ತಾರಾಲಯ ಎನ್ನುವಂಥ ಈ ವಿನೂತನ ಕಾರ್ಯಕ್ರಮ ಅತ್ಯಂತ ಪ್ರಭಾವಿತವಾಗಿ ಉತ್ತಮವಾಗಿ ನಿರ್ವಹಣೆ ಆಗ್ತಾ ಇದೆ ಅಂತ ಹೇಳ್ಕೊಳ್ಬಹುದು. ಇದರಿಂದ ವಿದ್ಯಾರ್ಥಿಗಳಿಗೂ ಸಹ ಅಷ್ಟೇ ಉಪಯೋಗಕಾರಿಯಾಗಿರುವಂಥದ್ದು, ಜೊತೆಗೆ ಶಿಕ್ಷಕರಿಗೂ ಸಹ ಅಷ್ಟೇ ಸಹಾಯಕಾರಿಯಾಗುವಂಥದ್ದು. ಇನ್ನೊಂದಾಗಿ ಹೇಳ್ಬೇಕಾದ್ರೆ ಸರ್ ಸಹ ಹೇಳಿದ್ರು, ಕೇವಲ ಶಾಲೆಗಳಿಗೆ ಮಾತ್ರ ಸೀಮಿತವಾದಂತಹ ಕಾರ್ಯಕ್ರಮವನ್ನು ಈಗ BEd D.Ed ಕಾಲೇಜ್ಗಳಿಗೆ ವಿದ್ಯಾರ್ಥಿಗಳಿಗೆ ಸಹ ನಡೆದಿದೆ. BEd D.Ed ಸ್ಟೂಡೆಂಟ್ಸ್ ಸಹ ಹೇಗೆ ವಿಡಿಯೋಸ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ, ಜೊತೆಗೆ ಶಿಕ್ಷಣ ಇಲಾಖೆ ಹೇಳುವಂತ ವಿಡಿಯೋಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ತಮ್ಮ ತರಗತಿಯಲ್ಲಿ ತಂತ್ರಜ್ಞಾನವನ್ನು ಹೇಗೆ ಬಳಕೆ ಮಾಡಿಕೊಳ್ಳಬೇಕು ಎನ್ನುವಂತ ನೈಜ ಅನುಭವ ಈ ಒಂದು ಚಿಕ್ಕ ಕಾರ್ಯಕ್ರಮದ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಬರೆಯಬಹುದು. ಈ ಒಂದು ನಿಟ್ಟಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಕಾಲೇಜಿನ ಪರವಾಗಿ ಸರ್ ಅವರಿಗೆ ಹೃದಯ ಧನ್ಯವಾದಗಳು. ಮಹಾವಿದ್ಯಾಲಯದ 4ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿಯಾಗಿದ್ದು ಇವತ್ತಿನ ದಿವಸ ಶಾಲೆಯ ಅಂಗಳದಲ್ಲಿ ತಾರಾಲಯ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಹೆಸರೇ ಸೂಚಿಸುವಂತೆ ಶಾಲೆಯ ಅಂಗಳದಲ್ಲಿ ತಾರಾಲಯ ಇದು ಕೇವಲ ಪ್ರೈಮರಿ ಹೈಸ್ಕೂಲ್ ಮಾತ್ರ ಸೀಮಿತವಾಗಿದೆ ಅಂತ ಸರ್ ಮೇಡಮ್ ಹೇಳಿದ್ರು. ಬಟ್ ಮೊದಲನೇ ಬಾರಿಗೆ ಸರ್ ಅವರು ನಮ್ಮ ಕಾಲೇಜಿಗೆ ಮಹಾವಿದ್ಯಾಲಯಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ರು. ಎಲ್ಲರಿಗೂ ನಾನು ತಿಳ್ಕೊಂಡ ಮಟ್ಟಿಗೆ ಎಲ್ಲರಿಗೂ ಇದೊಂದು ಹೊಸ ಅನುಭವ ಅಂತ ತಿಳ್ಕೊತೀನಿ. ನನಗೂ ಅಷ್ಟೇ ಇದು ಒಂದು ಮೊದಲನೇ ಬಾರಿ ಅನುಭವ. ಅದರಲ್ಲಿ ತುಂಬಾ ಆಸಕ್ತಿ ಆಗಿತ್ತು. ಇದನ್ನ ನಾವು ಇವ್ರು ಯಾಕೆ ನಮ್ಗೆ ತೋರಿಸಿದ್ರು ಅಂದ್ರೆ ನಾವು ಮುಂದೆ ಶಿಕ್ಷಕರಾಗೋರು. ಸೊ ನಾವು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಹೇಳ್ಕೊಡ್ಬೇಕು, ಅವರಿಗೆ ಯಾವ ರೀತಿ ಕಲಿಕೆಯಲ್ಲಿ ಆಸಕ್ತಿ ಹೆಚ್ಚಿಸಬೇಕು ಅನ್ನೋ ಒಂದು ಉದ್ದೇಶ ಈ ಕಾರ್ಯಕ್ರಮದಾಗಿದ್ದು. ಸೊ ಮತ್ತೊಮ್ಮೆ ಸರ್ಗೆ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಾನು BEd 2ನೇ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿ. ನನ್ನ ಹೆಸರು ಸಂಗಮೇಶ್. ಈ ಒಂದು ಕಾರ್ಯಕ್ರಮ ಸೂಚಿಸುವಂತೆ ಶಾಲಾ ಅಂಗಳದಲ್ಲೇ ತಾರಾಲಯ ಈ ಒಂದು ಕಾರ್ಯಕ್ರಮ ಕೇವಲ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಹಮ್ಮಿಕೊಳ್ಳತಕ್ಕಂಥ ಒಂದು ಕಾರ್ಯಕ್ರಮವಾಗಿದ್ದು, ಇದು ನಮ್ಗೆ ಯಾಕೆ ಹಮ್ಮಿಕೊಂಡಂತಂದ್ರೆ ನಾವು ಮುಂದೆ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳ್ಬೇಕಲ್ಲ. ಆವಾಗ ನಾವು ಅಂದ್ರೆ ಅಲ್ಲಿ ಸೌರಮಂಡಲದಲ್ಲಿ ಕೇವಲ ಇದು ವಿಜ್ಞಾನಕ್ಕಷ್ಟೇ ಸಂಬಂಧಿಸಿದಲ್ಲ, ನಾವು ಸೋಷಲ್ ಮ್ಯಾಥ್ಸ್ ಎಲ್ಲ ಕಡೆನೂ ಒಂದು ತಂತ್ರಜ್ಞಾನವನ್ನು ಯೂಸ್ ಮಾಡ್ಕೋಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯ. ನಾನು ದ್ವಿತೀಯ ಸೆಮಿಸ್ಟರ್ನ ಪ್ರಶಿಕ್ಷಣಾರ್ಥಿ. ಈಗ ಇದು ಶಾಲೆಯ ಅಂಗಳದಲ್ಲಿ ತಾರಾಲಯ ಅಂತಂದ್ರೆ
ನಾವು ಈಗ ಸ್ಟಾರ್ಸ್ ನೋಡ್ತೇವ್ರಿ. ಈಗ ನಾವು ಸ್ಟಾರ್ಸ್ ಅಂತಂದ್ರೆ ಈಗ ನಾರ್ಮಲಿ ಸ್ಟಾರ್ಸ್ ಅಂತ ಹೇಳಿದ್ರೆ ಸ್ಟೂಡೆಂಟ್ಸಿಗೆ ಬೇಗ ಅರ್ಥ ಆಗಲ್ಲ. ಅದೇ ನಾವು ಏನ್ ಮಾಡ್ತೀವಿ, ಒಂದು ವಿಡಿಯೋ ಮುಖಾಂತರ ಮಾಡಿದಾಗ ಏನಾಗ್ತದ್ರಿ, ಅದು ಸ್ಟಾರ್ಸ್ ಹೆಂಗಿರ್ತಾವ, ಆಕಾಶದಲ್ಲಿ ಸ್ಟಾರ್ಸ್ ಹೆಂಗಿರ್ತಾವ, ಮತ್ತೆ ಅದೇ ನಂತರ ಅದು ಸ್ಟಾರ್ಸ್ ಉಗಮ ಹೆಂಗಾಯ್ತು, ಮತ್ತೆ ಭೂಮಿ ಉಗಮ ಹೆಂಗಾಯ್ತು ಅಂತ ಹೇಳಿದ್ರೆ ನಾವು ನಾರ್ಮಲಿ ಆಗಿ ಹೇಳಿದ್ರೆ ಅವ್ರಿಗೆ ಏನ್ ಅರ್ಥ ಆಗಲ್ಲ. ಅದೇ ನಾವು ಸ್ಕೂಲ್ ನಲ್ಲಿ ಅದು ಒಂದು ವಿಡಿಯೋ ಮಾಡ್ಕೊಂಡು ಅದನ್ನ ಒಂದು ವಿಡಿಯೋ ಪ್ರಕಾರ ತೋರಿಸಿದಾಗ ಅವರಿಗೆ ಮನ ಮುಟ್ಟುವಂತೆ ಅರ್ಥ ಆಗ್ತದೆ ಅಂತ ಹೇಳಿ ಅದರಲ್ಲಿ ತೋರಿಸ್ಕೊಟ್ಟಾರೆ. ಮತ್ತೆ ಯಾವುದೇ ಒಂದು ವಿಷಯ ಆಗ್ಲಿ ನಾವು ಒಂದು ವಿಡಿಯೋ ಮೂಲಕ ತೋರಿಸಿದಾಗ್ಲಿ ಅದು ಹೆಚ್ಚು ಕಾಲ ನಮ್ ತಲೆಯೊಳಗೆ ಇರ್ತದ್ರಿ. ಅಂತದ್ದು ನಾವು ಕೇಳಿದ್ಕಿಂತ ನೋಡಿದ ಹೆಚ್ಚಿಗೆ ನೆನಪಿರ್ತದಂತ. ಹಂಗ ಅದು ವಿಡಿಯೋ ನಾವು ನೋಡಿದಾಗ ಹೆಚ್ಚಿಗೆ ನಮ್ ತಲೆಗಿರ್ತದ. ಒಂದ್ ವೇಳೆ ನಾವು ಕೇಳಿದಾಗ ಬಿ ನೆನಪಿರೋದು ಅಲ್ಲಿ ಏನೋ ಕಾಣಿತಲ್ಲ, ಅದು ಸರ್ ಅವಾಗ ತೋರಿಸಿದ್ರು ಅಂತ ಹಿಂಗಾರ ನೆನಪಿರ್ತದ ಅಂತ ಹೇಳಿ ಅದ್ರೊಳಗೆ ವಿಡಿಯೋ ಮುಖಾಂತರ ನಾವು ಅದ್ರಾಗ ಅರ್ಥ ಮಾಡ್ಕೋಬೋದ್ರಿ. ಇಷ್ಟ ಹೇಳಿ ಮಾತಾಡ್ತೀನಿ. ಇವಾಗ ನಿಮ್ಗೆ ನೋಡಿದ್ರೆ ನಂದು ನಾವು D.Ed ಮಾಡಿದ್ದು ನಾನು ನೆನಪಾಗ್ತಾ ಇದೆ. ಯಾಕಂದರೆ 2008-09 ನಾನು ಬೆಂಗಳೂರಲ್ಲಿ D.Ed ಮಾಡೋಕ್ಕಂತ ಹೋಗಿದ್ದೆ. ಮೈಕ್ರೋ ಟೀಚಿಂಗ್ ಅಂತ ಇರುತ್ತೆ, ಅದು ನಮಗೂ ಹೊಸದು. ಹೋದ್ವಿ, ಎಲ್ಲರೂ ನಮ್ಮ ಲೆಕ್ಚರ್ಸ್ ಎಲ್ಲ ಕೂತಿದ್ದಾರೆ, ನಮ್ಮದು ಕ್ಲಾಸ್ಮೇಟ್ಸ್ ಎಲ್ಲ ಕೂತಿದ್ದಾರೆ. ಹೋಗಿ ನಿಂತಿದ್ದೀನಿ, ಬಾಯಿಂದ ಒಂದು ಮಾತು ಬರ್ತಾ ಇಲ್ಲ. ಏನು ಗೊತ್ತಾ, ನಮಗೆ ನಾವು ಚಿಕ್ಕವರಾಗಿದ್ದಾಗಿನಿಂದ ನಾವು ಇದು ಹ್ಯಾಬಿಟ್ ಇದ್ರೆ ಮಾತ್ರ ನಮಗೆ ಬರುತ್ತೆ. ಒಂದೇ ಸರ್ತಿ ಹೋಗಿ ನಾವು ನಿಲ್ಲಿಸಿದ್ರೆ ಯಾವುದು ಕೂಡ ಪ್ರತಿ ಮನುಷ್ಯನಿಗೂ ಅಷ್ಟೇ, ಯಾರು ಕೂಡ ಬರೋದಿಲ್ಲ. ಹಾಗಾಗಿ ನಾವು ಜಾಸ್ತಿ ನಾವು ಎಲ್ಲ ವಿಷಯಗಳಲ್ಲಿ ನಾವು ಭಾಗವಹಿಸಿದಾಗ ಮಾತ್ರ ನಾವು ಪರ್ಫೆಕ್ಟ್ ಆಗ್ತೀವಿ. ಅದೇ ರೀತಿ ನಮಗೆ ಬಾಯಿಂದ ಯಾವಾಗ ನಾವು ಮಾತನಾಡೋಕೆ ಬರುತ್ತೆ ಗೊತ್ತಾ, ನಮ್ಮ ತಲೆಯಲ್ಲಿ ನಾವು ತುಂಬ ಸಂಗ್ರಹವಾಗಿರ್ಬೇಕೇನು ವಿಷಯಗಳು. ನಾವು ವಿಷಯಗಳನ್ನು ನಾವು ಜಾಸ್ತಿ ಮಟ್ಟಿಗೆ ನಾವು ಸಂಗ್ರಹ ಮಾಡಿದಾಗ ಮಾತ್ರ ನಮ್ಮ ಬಾಯಿಂದ ಮಾತಾಡೋಕ್ಕೆ ಸಾಧ್ಯ, ಹೌದಲ್ರಿ? ಅದರಿಂದ ನೀವು ಕೂಡ ಆದಷ್ಟು ಮಟ್ಟಿಗೆ ಬುಕ್ಸ್ಗಳು ಓದೋದು, ನ್ಯಾಷನಲ್ ಜಿಯೋಗ್ರಫಿ, ಬರೀ ಬುಕ್ಸೇ ಓದ್ಬೇಕಂತೇನಿಲ್ಲ. ನಮ್ಮ TV ಚಾನಲ್ಗಳಲ್ಲಿ ತುಂಬ ಡಿಸ್ಕವರಿ ಇದೆ, ಈ ಥರ ಚಾನಲ್ಸ್ಗಳನ್ನು ನಾವು ನೋಡ್ತಾ ಇರಬೇಕು, ಹೌದಲ್ರಿ? ಅದರಿಂದ ನಾವು ವಿಷಯ ಸಂಗ್ರಹಣೆ ಮಾಡೋದು ನಮ್ಮದು ಕೆಲಸ ಇವಾಗ. ಮತ್ತು ಅದರಿಂದ ನಮಗೆ ಮುಂದೆ TET ಇದರಲ್ಲೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಇದು ಡಿಜಿಟಲ್ ಮೊಬೈಲ್ ಪ್ಲಾನೆಟರಿಯಂ ಅಂತ. ನಿಮ್ಮ ಹತ್ರ ಎಲ್ಲರ ಹತ್ರ ಮೊಬೈಲ್ ಇರ್ಬೋದಲ್ಲ, ಅದನ್ನು ನೀವು ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿ 15 ದಿವಸಕ್ಕೆ ಒಂದು ಗಣಿತ ಹಾಗೂ ವಿಜ್ಞಾನ ವಿಷಯವನ್ನು ಮಕ್ಕಳಿಗೆ ಕಲಿಸುವಾಗ ಅವರು ಅಭಿರುಚಿ ಹೆಂಗೆ ಬೆಳೆಸ್ಬೇಕು ಅನ್ನೋದು ಸುಮಾರು ಶಿಕ್ಷಣ ತಜ್ಞರು, ಸೈಂಟಿಸ್ಟ್ ಎಲ್ಲರೂ ಬಂದು 1 ತಾಸು ಪ್ರಬಂಧ ಕೊಡ್ತಾರೆ ಮಕ್ಕಳಿಗೆ, ನಮ್ಮ ಶಿಕ್ಷಕರಿಗೆ ಎಲ್ಲರೂ ನೋಡ್ಬೋದು. ಅದರಿಂದ ನಿಮ್ಮದು ಜ್ಞಾನ ಹೆಚ್ಚಿಗೆ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅದನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅದೇ ರೀತಿ ನಾವು ಟೀಚಿಂಗ್ ಪ್ರಾಕ್ಟೀಸ್ ಹೋಗಿದ್ದೀವಿ ಬೆಂಗಳೂರಲ್ಲಿ. ನಾನು ಹೋಗಿ ಬೋರ್ಡ್ ಮೇಲೆ ಬಂದೆ, ಏನೋ ಒಂದು ಶಬ್ದ ಮಾತ್ರ ತಪ್ಪಾಗಿ ಬರ್ದೆ. ನಾನು ಬರ್ದಾಗ 3ನೇ ಕ್ಲಾಸ್ ಮಗು, ಇಷ್ಟಿಷ್ಟು ಚಿಕ್ಕ ಮಗು, ಸರ್ ತಪ್ಪು ಅಂತ ಬಂದು ಅದೇ ಅಳಿಸ್ಬಿಟ್ಟು ಅದು ಕರೆಕ್ಟ್ ಮಾಡ್ತು. ಅಂದರೆ ಆ ಮಕ್ಕಳಿಗಿಂತ ಫಾಸ್ಟ್ ಆಗಿರ್ಬೇಕಂತ. ತಪ್ಪು ಎಲ್ಲರೂ ಮಾಡ್ತೀವಿ, ಹೌದಲ್ಲ? ಆದ್ದರಿಂದ ನೀವು ಇದನ್ನು ಮಾಡಿ ಅಂಥದ ಇಷ್ಟು ಹೇಳ್ಬೇಕಂತ ನಾನು ನಮಸ್ತೆ. ಒಂದ್ಸಲ ಅದು ನಾವು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಸ್ವಲ್ಪ ನೀವು ಎಲ್ಲರೂ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಬೋದು. ಸ್ವಲ್ಪ ಈ ಥರ ತೋರಿಸಿ ನನಗೆ ನಾನು ಫೋಟೋ ತೊಗೊಳ್ತೀನಿ, ಓಕೆ? ಡಿಜಿಟಲ್ ಮೊಬೈಲ್ ಪ್ಲಾನೆಟೇರಿಯಂ. ಅದು ನೀವು ಓಪನ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಓಪನ್ ಮಾಡ್ಕೊರಿ. ಡಿಜಿಟಲ್ ಮೊಬೈಲ್ ಬಂತ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್. ಇದು ಮಾಡ್ಕೊತಾರೆ ಯಾರು ಮಾಡ್ಬೇಡಿ, ಇಲ್ಲ ಮಾಡ್ಬೇಡಿ ಸರ್. ಯಾರು ಹೇಳ್ತಾರೆ ಅವ್ರಿಗೆ ಮಾಡಿ ಸರ್. ನಾನು ನಿಮಗೆ ವಿಡಿಯೋ ಮಾಡಿ ಬುಕ್ಕಲು ಬರಬೇಕು. ಸಬ್ಸ್ಕ್ರೈಬ್ ಯಾರು ಮಾತ್ರ. ಕಾರ್ಯ ಜಮೀನ್ ಪರ ಅಂತ ಹೇಳಿ ನೋಡ್ರಿ ಸರ್.
ಸಬ್ಸ್ಕ್ರೈಬ್ ಮಾಡೋದು